ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 9ನೇ ತರಗತಿಯ ಮೊದಲನೇ ಅಧ್ಯಾಯ ಅಭ್ಯಾಸ 1.5. ವಿದ್ಯಾರ್ಥಿಗಳ ಈ ಅಭ್ಯಾಸ ನಿಮಗೆ ಸುಲಭವಾಗಿ ಅರ್ಥ ಆಗ್ಬೇಕಂದ್ರೆ ಇಲ್ಲಿ ಕೆಲವೊಂದು ಘಾತಾಂಕಗಳ ನಿಯಮಗಳದಾವ. ಮೊಟ್ಟ ಮೊದಲೇ ನಾನು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಮೊದಲನೇ ನಿಯಮ ಏನಪ್ಪಾ ಅಂದ್ರೆ ಎ ಘಾತಾಂಕ ಪಿ ಎ ಘಾತಾಂಕ ಕ್ಯೂ ಎರಡು ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿದ್ರೆ ಅವುಗಳ ಘಾತಾಂಕಗಳನ್ನು ಕೂಡಿಸ್ಬೇಕು. ಅಂದ್ರೆ ಪಿ ಪ್ಲಸ್ ಕ್ಯೂ, ಎ ಘಾತಾಂಕ ಪಿ ಪ್ಲಸ್ ಕ್ಯೂ ಆಯ್ತು. ಇನ್ನು ಇಲ್ಲಿ ಒಂದು ನೋಡ್ರಿ, ಎ ಘಾತಾಂಕ ಪಿ ಅದ ಬ್ರ್ಯಾಕೆಟ್ ರೆಸ್ಟು ಕ್ಯೂ ಅದ. ಅಂದ್ರೆ ಘಾತಾಂಕ ಇನ್ನೊಂದು ಘಾತಾಂಕ ಇದ್ದಾಗ ಆ ಎರಡು ಘಾತಾಂಕಗಳನ್ನ ಗುಣಿಸ್ಬೇಕು. ವಿದ್ಯಾರ್ಥಿಗಳು, ಇಲ್ಲಿ ನೀವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಘಾತಾಂಕ ನಿಯಮ ಯಾವ್ದಪ್ಪ ಅಂದ್ರೆ ಇಲ್ಲಿ ಇದು ಎರಡನೇ ನಿಯಮ, ಎ ಘಾತಾಂಕ ಪಿ ಬ್ರ್ಯಾಕೆಟ್ ರೆಸ್ಟು ಕ್ಯೂ ಇಸ್ ಈಕ್ವಲ್ ಟು ಎ ರೆಸ್ಟು ಪಿ ಇಂಟು ಕ್ಯೂ. ಈ ಘಾತಾಂಕ ನಿಯಮವನ್ನು ನಾವು ಪದೇ ಪದೇ ಉಪಯೋಗಿಸ್ತೀವಿ ವಿದ್ಯಾರ್ಥಿಗಳು. ಇವಾಗ ನಾವು ಬಿಡಿಸೋಣ ಅಭ್ಯಾಸ 1.5. ಇದರಲ್ಲಿನ ಮೊದಲನೇ ಪ್ರಶ್ನೆ ಬೆಲೆ ಕಂಡುಹಿಡಿಯಿರಿ. ಏನದಪ್ಪ ಅಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ 64 ಘಾತಾಂಕ 1/2 ವಿದ್ಯಾರ್ಥಿಗಳು. ಇವಾಗ ಬಿಡಿಸೋಣ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ 64 ಘಾತಾಂಕ 1/2. ಈ 64ನ ನಾವು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಇದು ಒಂದು ಸಂಯುಕ್ತ ಸಂಖ್ಯೆ ಐತಿ. ನಾವು ಈ 64 ಘಾತಾಂಕ 1/2, ಈ 64 ಒಂದು ಸಂಯುಕ್ತ ಸಂಖ್ಯೆ ಐತಿ. ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಘಾತಾಂಕ ರೂಪದಲ್ಲಿ ಬರಿಬೇಕು. ಅಂದ್ರ ಒಂದು ಅವಿಭಾಜ್ಯ ಸಂಖ್ಯೆ ಘಾತಾಂಕ ರೂಪದಲ್ಲಿ ಬರಿಬೇಕು. 64 ಯಾವ್ದ್ರ ಘಾತಾಂಕದಾಗ ಬರಿಬಹುದು ನೋಡ್ರಿ. 64 ಒಂದು ಸಮಸಂಖ್ಯೆ ಐತಿ. ಇದನ್ನ 2ರ ಘಾತಾಂಕದಾಗ ಬರ್ಕೋಬಹುದು ನೋಡ್ರಿ. ಫಸ್ಟ್ ಅದು 2ನ್ನ 8 ಸಲ ಗುಣಾಕಾರ ಮಾಡಿದ್ರೆ 64 ಬರುತ್ತೆ ನೋಡ್ರಿ. 2 3 6, 2 2 4, 2 16 32, 2 8 16, 2 4 8, ಇಲ್ಲಿ 2 2 4, 2 1 2. ಹಾಗೆ ವಿದ್ಯಾರ್ಥಿಗಳು ಎಷ್ಟು ಸಲ 2 ಬರುತ್ತೆ ನೋಡ್ರಿ. 1 2 3 4 5 6. ಅಂದ್ರೆ ನಾವು 64ನ ಹೆಂಗ್ ಬರೀಬೋದಪ್ಪ ಅಂದ್ರೆ 64ನ್ನ 2 ಘಾತಾಂಕ 6 ಅಂತ ಬರೀಬಹುದು. 2 ಘಾತಾಂಕ 6. ಇದರ ಘಾತಾಂಕ ಎಷ್ಟಪ್ಪ ಅಂದ್ರೆ 1/2. ಹಾಗಾಗಿ ವಿದ್ಯಾರ್ಥಿಗಳೇ, ಇವಾಗ 2 ಘಾತಾಂಕ, ಇದು ಘಾತಾಂಕ ಬರ್ತದೆ. ನಿಮ್ಗೆ ಆಗಲೇ ನಾನು ಹೇಳಿದೆ, ಇಲ್ಲಿ ಇದು ನೋಡ್ರಿ ಈ ತರ ಬಂದ್ಬಿಡ್ತು, ಈ ರೂಪದಾಗ ಐತೆ ಅದು. 2ರ ಘಾತಾಂಕ 6 ಐತಿ, ಅದಕ್ಕೆ ಬ್ರ್ಯಾಕೆಟ್ ಎಷ್ಟು 1/2 ಅದು. ಹಾಗಾಗಿ ನಾವೇನು ನೋಡಪ್ಪ ಅಂದ್ರೆ 2 ಘಾತಾಂಕ 6 ಗುಂಡ್ಲೆ 1/2 ಗುಣಾಕಾರ ಮಾಡಬೇಕು. 2 1 2, 2 3 6 ಆಗ್ತದಪ್ಪ. ಹಾಗಾಗಿ ಈಗ ಉಳಿದನ್ನು ಗುಣಾಕಾರ ಮಾಡ್ರಿ. 3 1 3, ಅಂದ್ರೆ 2 ಘಾತಾಂಕ 3 ಬರ್ತಪ್ಪ. ಈಗ 2 ಘಾತಾಂಕ 3ರ ಬೆಲೆ ಎಷ್ಟು ನೋಡ್ರಿ. 2 ಘಾತಾಂಕ 3 ಅದರ ಅರ್ಥ ಏನಪ್ಪಾ ಅಂದ್ರ 2ನ್ನ 3 ಸಲ ಗುಣಿಸ್ಬೇಕು. 2 2 4, 4 2 8. ಹಾಗಾದ್ರೆ 2 ಘಾತಾಂಕ 3ರ ಬೆಲೆ ಎಷ್ಟು ಅಂದ್ರೆ 8. ಅಂದ್ರೆ 64 ಘಾತಾಂಕ 1/2 ಅಂದ್ರ ಅದು 8 ಅಂದನಪ್ಪ. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ 1ರಲ್ಲಿನ ಎರಡನೇ ಪ್ರಶ್ನೆ 32 ಘಾತಾಂಕ 1/5. ನಾವು ಒಂದನೇ ಪ್ರಶ್ನೆಯಲ್ಲಿ ಯಾವ ತರ ಬಿಡಿಸಿದೀವಲ್ಲ, ಈಗ ಎರಡನೇ ಪ್ರಶ್ನೆಯಲ್ಲಿ ಕೂಡ 32 ಮೊಟ್ಟ ಮೊದಲನೇದಾಗಿ ನಾವು ಘಾತಾಂಕ ರೂಪನಾಗ ಬರ್ಕೋಬೇಕು. 32 ನೋಡ್ರಿ, ಮತ್ತೆ ಅಪವರ್ತಿಸ್ಬಿಡ್ರಿ. ಇದು ಸಮಸಂಖ್ಯೆ ಆಗಿರೋದ್ರಿಂದ ನಾವು 2 ಸ್ಟಾರ್ಟ್ ಮಾಡೋಣ. 2 1 2, 1 ಉಳಿತು 12 ಆಯ್ತು. 2 6 12. ಈಗ ನೋಡ್ರಿ 2 8 16ಪ. ಇದು ಸಮಸಂಖ್ಯೆ ಅದ. ಮತ್ತೆ 2ರ ಭಾಗ ಹೋಗ್ತಿ. 2 4 8. ಈ 4ನೇ ಬರುವುದು 2 2 4. ಇದು 2ನ್ನ 2 1 2. ಹಾಗಾಗಿ 2ನ್ನ ನೋಡ್ರಿ 2 2 4, 4 2 8, 8 2 16, 16 2 32. ಅಂದ್ರ 2ನ್ನ ನಾವು 5 ಸಾರಿ ಗುಣಿಸಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಅದು 32 ಬರ್ತೈತಿ. ಹಾಗಾಗಿ ನಾ ಹೆಂಗ್ ಬರೀತೀನಪ್ಪ ಅಂದ್ರೆ 32ನ್ನ 2 ಘಾತಾಂಕ 5 ಅಂತ ಬರೀತೀನಿ. ಈ 32 ಘಾತಾಂಕ ಎಷ್ಟಪ್ಪ ಅಂದ್ರೆ 1/5 ಐತಿ. ಹಾಗಾಗಿ ನೀವು 1/5 ಬರ್ದ್ಬಿಡ್ರಿ. ಇನ್ನು ಮತ್ತೆ ಎರಡನೇ ಘಾತಾಂಕ ನಿಯಮ ರೂಪಕ್ಕೆ ಬತ್ ನೋಡ್ರಿ. ಇದು 2 ಘಾತಾಂಕ 5 ಐತಿ, ಬ್ರ್ಯಾಕೆಟ್ ಅದಕ್ಕೆ ಇನ್ನೂ ಒಂದು ಘಾತಾಂಕ ಐತಿ. ಹಾಗಾಗಿ ಎರಡನೇ ನಿಯಮ ಏನ್ ಹೇಳ್ತೈತಪ್ಪ ಅಂದ್ರ ಹೆಂಗಪ್ಪ ಅಂದ್ರ ಎ ಘಾತಾಂಕ ಪಿ ಇದಕ್ಕೆ ಇನ್ನೂ ಒಂದು ಘಾತಾಂಕ ಇತ್ತಂದ್ರ ನಾವೇನ್ ಮಾಡ್ಬೇಕು, ಈ 2 ಘಾತಾಂಕಗಳನ್ನ ಗುಣಿಸ್ಬೇಕು ಅಂತ ನಮ್ ಘಾತಾಂಕ ಎರಡನೇ ನಿಯಮ ಹೇಳ್ತೈತಿ. ಅದೇ ತರ ನಾವೇನ್ ಮಾಡೋಣ, ಇಲ್ಲಿ ಈ ಘಾತಾಂಕಗಳನ್ನ ಗುಣಾಕಾರ ಮಾಡೋಣಪ್ಪ. ನೋಡ್ರಿ 5 1 5,
5 ಒಂದ್ಲೇ 5 ಎಷ್ಟು ಬತ್ತಪ್ಪ ಇದು 2 ಒಂದ್ಲೇ 2 ಅಂದ್ರೆ 2 ಘಾತಾಂಕ 1 ಬತ್ತು. ನೀವು ಘಾತಾಂಕ 1 ಇದ್ದಾಗ ನೀವು ಬರೀದೇ ಇದ್ರು ಕೂಡ ನಡಿತೈತಿ. ಅಂದ್ರೆ ಈಗ 32 ಘಾತಾಂಕ 1/5 ಬೆಲೆ ಎಷ್ಟಪ್ಪ ಅಂದ್ರೆ 2 ಬಂದ್ಬಿಡ್ತು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ 125 ಘಾತಾಂಕ 1/3. ಈಗ ಹಿಂದಿನ 2 ಪ್ರಶ್ನೆಗೆ ಹೋಲಿಸಿದ್ರೆ ಇದು ಮೂರನೇ ಪ್ರಶ್ನೆ ಒಂದು ಸ್ವಲ್ಪ ಚೇಂಜ್ ಇದೆ. ಅವು 2 ಹಿಂದಿನ ಪ್ರಶ್ನೆಯಲ್ಲಿ 64 32 ನಾವು 2ರ ಘಾತಾಂಕನಾಗ ಬರ್ತೀವಿ. ಈಗ 125 ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಘನಸಂಖ್ಯೆಯನ್ನು ನೀವು ಬ್ಯಾಟ್ ಮಾಡಿರಿ. 125 5ರ ಕ್ಯೂಬ್ ಅದಪ್ಪ. ಅದರ ಅರ್ಥ 125 ನೋಡ್ರಿ ಯಾವ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಆಗ್ತದೋ 5 5 2 10 2 25 ಆಯ್ತು. 5 5 25 5 5 25 5 1 5. ಒಂದ್ ವೇಳೆ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ 5ನ ಎಷ್ಟು ಸಲ ಗುಣಾಕಾರ ಮಾಡಿದಾಗ 125 ಬರ್ತೈತೆ ಇದರಿಂದ ನೀವು ನೇರವಾಗಿ ಬರೆದು ಬಿಡ್ರಿ. 125 ಘಾತಾಂಕ 1/3. ಇಲ್ಲಿ ಘಾತಾಂಕ ಎಷ್ಟಪ್ಪ ಅಂದ್ರೆ 5ನ 3 ಸಲ ಗುಣಾಕಾರ ಮಾಡಿದ್ರ 125 ಬರ್ತೈತಿ. ಹಾಗಾಗಿ ಇದು 125 ಘಾತಾಂಕ ಎಷ್ಟಪ್ಪ ಅಂದ್ರೆ 1/3 ಬರೆದು ಬಿಡ್ರಿ. ಇನ್ನು ಹೆಂಗೆ ಬರೀಬಹುದಪ್ಪ ಅಂದ್ರೆ ಘಾತಾಂಕ ಮತ್ತೆ ಎರಡನೇ ನಿಯಮ ಮತ್ತೆ ಉಪಯೋಗಿಸ್ರಿ. 5 ಘಾತಾಂಕ 3 ಗುಂಡ್ಲೆ 1/3. 2 ಘಾತಾಂಕನ ಮತ್ತೆ ಗುಣಿಸ್ತೀರಿ ನೀವು. 3 1 ಕ್ಯಾನ್ಸಲ್ ಆಯ್ತು ಅಷ್ಟು 5 ಘಾತಾಂಕ 1 ಬಂದ್ಬಿಡ್ತು. ದೇರ್ಫೋರ್ 125 ಘಾತಾಂಕ 3 ಅಂದ್ರೆ 5 ಅಂದಂಗ. ಅಂದ್ರೆ ಇದು ಘನಮೂಲ ಅಂದಂಗಪ್ಪ. ಇದು ಘನಮೂಲ ಕಂಡು ಹಿಡ್ರಿ ಅಂದಂಗ ಇದರ ಅರ್ಥ. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ನಾವು ಮುಖ್ಯ ಪ್ರಶ್ನೆ 2 ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. 9 ಘಾತಾಂಕ 3/2. ಈಗ 1ನೇ ಪ್ರಶ್ನೆಯಲ್ಲಿ ಏನಿದಪ್ಪ ಅಂದ್ರೆ ಎಲ್ಲಕ್ಕೂ 1/2 1/5 1/3 ಅಂತ ಆಯ್ತು. ಆದ್ರೆ ಈಗ ಏನಪ್ಪ ಅಂದ್ರೆ ಘಾತಾಂಕ 9 ಘಾತಾಂಕ 3/2 ಅಂತ ಐತಿ. ಈಗ ಮೊಟ್ಟ ಮೊದಲ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಆಧಾರ ಸಂಖ್ಯೆಯನ್ನ ಅದನ್ನು ಕೂಡ ಘಾತಾಂಕ ರೂಪನೇ ಬರ್ಕೋಬೇಕು. ಈ 9ನ್ನ ಹೆಂಗ್ ಬರಿಬೋದಪ್ಪ ಅಂದ್ರೆ 3 ಘಾತಾಂಕ 2 ಬರಿಬೋದು. ಯಾಕಪ್ಪ ಅಂದ್ರೆ 3 × 3 ಅಂದ್ರೆ 9 ಆಗ್ತದೆ. ಹಾಗಾಗಿ 9ನ್ನ ಹೆಂಗ್ ಬರಿತೀವಿ ನಾವು 3 ಸ್ಕ್ವೇರ್ ಅಂತ ಬರಿತೀವಿ. 3 ಸ್ಕ್ವೇರ್ ಬೆಲೆ 9. ಇನ್ನು ಇದು 9 ಘಾತಾಂಕ ಎಷ್ಟಪ್ಪ ಅಂದ್ರೆ 3 ಘಾತಾಂಕ 2 ಐತಿ. ಇವಾಗ ಮತ್ತೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಇದು ಘಾತಾಂಕದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಗುಣಿಸ್ಬೇಕು. ಘಾತಾಂಕ ನಿಮ್ಗೆ ಗೊತ್ತದ ನೀವು ಆಲ್ರೆಡಿ. ಹಾಗಾಗಿ 3 ಘಾತಾಂಕ 3/2 3 ಘಾತಾಂಕ 2 ಗುಂಡ್ಲೆ 3/2 ಇವು 2 ಘಾತಾಂಕಗಳನ್ನ ಗುಣಿಸಿದೆ. ಈಗ ನೋಡಿ ಛೇದ ಹೋಗ್ಬಿಡ್ತೈತಿ. ಇದು 2 ಒಂದೇ ಇದು 2 ಒಂದೇ ಹೋಗ್ಬಿಡ್ತು. ಉಳಿತ ಎಷ್ಟಪ್ಪ ಅಂದ್ರೆ ಈಗ 3 ಘಾತಾಂಕ 1 3 3 3 ಘಾತಾಂಕ 3 ಉಳಿತು. ಇನ್ನು 3 ಘಾತಾಂಕ 3ರ ಬೆಲೆ ಎಷ್ಟು ಬರ್ತದೆ ನೋಡಪ್ಪ. 3ನ್ನು 3 ಸಲ ಗುಣಿಸ್ಬೇಕು. 3 × 3 × 3 3 3 9 9 3 27. ಹಾಗಾದ್ರೆ 3 ಘಾತಾಂಕ 3 ಅಂದ್ರೆ ಬೆಲೆ ಎಷ್ಟಪ್ಪ ಅಂದ್ರೆ 27. ಅಂದ್ರೆ ಈಗ ಏನಾಯ್ತಪ್ಪ ಅಂದ್ರೆ 9 ಘಾತಾಂಕ 3/2 ಅಂದ್ರೆ ಅದರ ಬೆಲೆ ಎಷ್ಟು ಅಂದ್ರೆ 27. ಈಗ ಎರಡನೇ ಪ್ರಶ್ನೆ 32 ಘಾತಾಂಕ 2/5 ಐತಿ. ಅಂದ್ರೆ ಇವಾಗ 32ನ್ನು ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲ ಘಾತಾಂಕ ರೂಪನ್ಯಾಗ ಬರ್ಕೋಬೇಕು. ಈಗ ಆಲ್ರೆಡಿ ನಾವು ಮುಖ್ಯ ಪ್ರಶ್ನೆ 1ರಲ್ಲಿ 32 ಬಂದಿತ್ತು. ಇವಾಗ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ರಿ. 2 1 2 1 ಉಳಿತು 12 ಆಯ್ತು. 2 6 12 2 8 16 ಮತ್ತೆ ಇದು 2ರ ಮಗೆ ಬರ್ತಿ 2 4 8 2 2 4 2 1 2. ನೀವು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳೇ ಬರುವಂಗೆ ಮಾಡ್ಕೋಬೇಕಪ್ಪ. ಈಸಿ ಆಗ್ತೈತಿ. ಹಾಗಾಗಿ ಇದು ಎಷ್ಟು ಬರಿಬೋದು ನಾವು 32ನ್ನ ನಾನು 2 ಘಾತಾಂಕ 5 ಅಂತ ಬರಿಬೋದು. ಎಷ್ಟು ಸಲ ನೋಡ್ರಿ 1 2 3 4 5. ಹಾಗಾಗಿ 32ನ್ನ 2 ಘಾತಾಂಕ 5 ಅಂತ ಬರಿಬೋದು. ಬರದೆ ಇನ್ನು ಇದಕ್ಕೆ 32 ಘಾತಾಂಕ ಎಷ್ಟದ 2/5 ಐತಿ. ಹಂಗೆ ಬರ್ದು ಬಿಡ್ರಿ. ಇನ್ನು 2 ಘಾತಾಂಕ 5 ಗುಂಡ್ಲೆ ಇದು ಎಷ್ಟಪ್ಪ ಘಾತಾಂಕ ಗುಣಿಸ್ಬೇಕು. 5 1 ಹೋಗ್ಬಿಡ್ತು. ಉಳಿತಷ್ಟಪ್ಪ ಅಂದ್ರೆ ಈಗ 1 2 2. ದೇರ್ಫೋರ್ 2 ಘಾತಾಂಕ 2 ಅಂದ್ರೆ ಎಷ್ಟು ಬರ್ತದೆ ನೋಡ್ರಿ. 2ನ್ನು 2 ಸಲ ಗುಣಿಸ್ಬೇಕು. 2 2 4 ಅಂದ್ರೆ 32 ಘಾತಾಂಕ 2/5 ಬೆಲೆ 4 ಬಂದ್ಬಿಡ್ತು. ವಿದ್ಯಾರ್ಥಿಗಳು ಇವಾಗ ಬಿಡ್ಸೋಣ ಮೂರನೇ ಪ್ರಶ್ನೆ 16 ಘಾತಾಂಕ 3/4. ಈ 16ನ್ನು ಮೊಟ್ಟ ಮೊದಲಾಗಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಘಾತಾಂಕದಲ್ಲಿ ಬರ್ಕೋಬೇಕು. 16 ಒಂದು ಸಮಸಂಖ್ಯೆ ಅಂದ್ರೆ ಇದರ ಅವಿಭಾಜ್ಯ ಅಪವರ್ತನ ಯಾವ್ದು ಅಂದ್ರೆ 2 2 8 16 2 4 8 2 2 4 2 1 2.
ಅಂದ್ರೆ 2 ಎಷ್ಟು ಬಂದ ನೋಡ್ರಿ, 1 2 3. ಅಂದ್ರೆ ಇದನ್ನ 16ನ್ನ 2 ಘಾತಾಂಕ 4 ಅಂತ ಬರಿಬಹುದು. ಇನ್ನು ಇದ್ರ ಘಾತಾಂಕ ಎಷ್ಟಪ್ಪ ಅಂದ್ರೆ 3 ಘಾತಾಂಕ 4. ಇನ್ನ ನೋಡ್ರಿ ಇದು 2 ಘಾತಾಂಕ 4 ಬ್ರಾಕೆಟ್, ಇದಕ್ಕೆ ಇನ್ನೊಂದು ಘಾತಾಂಕ ಇತ್ತಂದ್ರ ಘಾತಾಂಕಗಳನ್ನು ಗುಣಿಸ್ಬೇಕು. ಇದು ಆಧಾರ ಸಂಖ್ಯೆ ಹಂಗೆ ಬರೀರಿ, ಘಾತಾಂಕ 4 ಗುಂಡ್ಲೆ 3/4. ಇನ್ನು ಒಂದು ಗುಣಾಕಾರದಾಗದ ಒಂದು ಛೇದ ಪದ ಕ್ಯಾನ್ಸಲ್ ಆಗುತ್ತೆ. 4 ಒಂದ್ಲೆ 4 ಒಂದೇ ಹೋಗ್ಬಿಡ್ತು. ಉಳಿತು ಎಷ್ಟು ಅಂದ್ರೆ ಈಗ ಆಧಾರ ಸಂಖ್ಯೆ 2 ಘಾತಾಂಕ ಎಷ್ಟು ಉಳಿದೈತಿ 3. 1 3 3. ದೇರ್ ಫೋರ್ 2 3 ಸಲ ಗುಣಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 2 ಗುಂಡ್ಲೆ 2 ಗುಂಡ್ಲೆ 2 2 4 4 8. ಅಂದ್ರೆ 16 ಘಾತಾಂಕ 3/4 ಬೆಲೆ 8 ಬಂದ್ಬಿಡ್ತು. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 2ರಲ್ಲಿನ 4ನೇ ಪ್ರಶ್ನೆ. 125 ಘಾತಾಂಕ -1/3. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, 125 ನಾವು ಘಾತಾಂಕ ರೂಪನ ಬರ್ಕೊಂಡ್ರೆ ಹೆಂಗ್ ಬರಿಬಹುದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. 125 5ರ ಕ್ಯೂಬ್ ಅದ, ಹಾಗಾಗಿ ಅದನ್ನ 5 ಘಾತಾಂಕ 3 ಅಂತ ಬರಿಬಹುದು. ಇನ್ನು ಇದ್ರ ಘಾತಾಂಕ ಎಷ್ಟಾದಪ್ಪ ಅಂದ್ರೆ -1/3. ದೇರ್ಫೋರ್ ಹಾಗಾಗಿ ಈ ಘಾತಾಂಕ ಅಂದ್ರೆ ಏನ್ ಮಾಡ್ತೀರಿ ನೀವು, ಗುಣಿಸ್ತೀರಿ. -1/3 3 ಒಂದ್ಲೆ ಹೋಗ್ಬಿಡ್ತು. ಒಂದ್ ಸ್ವಲ್ಪ ಭಿನ್ನದಪ್ಪ ಮೇಲಿನ ಪ್ರಶ್ನೆಗಳಿಗಿಂತ ಇಲ್ಲಿ, ಯಾಕಂದ್ರೆ ಮೈನಸ್ ಬಂದಿಲ್ಲ ಮ್ಯಾಲ, ಇಲ್ಲಿ ಮೈನಸ್ ಬಂದೈತಿ. ಹಾಗಾದ್ರೆ 5 ಘಾತಾಂಕ ಇದು ಪ್ಲಸ್ ಇಂಟು ಮೈನಸ್ ಅಂದ್ರೆ -1 ಬಂದ್ಬಿಡ್ತು. ಹಾಗಾಗಿ ಇದನ್ನ ಧನ ಘಾತಾಂಕ ಬರಿಬೇಕಾಗಿತ್ತಂದ್ರೆ ನೀವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಛೇದ ಪದಕ್ಕೆ ತೊಗೊಂಬರ್ಬೇಕು. ಘಾತಾಂಕವನ್ನು ಏನಾಗ್ಬಿಡ್ತಪ್ಪ ಅಂದ್ರೆ 5 ಘಾತಾಂಕ -1 ಇದ್ದು 1/5 ಘಾತಾಂಕ +1 ಆಗ್ಬಿಡ್ತೈತಪ್ಪ. ಇಲ್ಲಿ ನೀವು +1 ಬರ್ದ್ರು ಅಟ್ಟೆ ಬಿಟ್ರು ಅಟ್ಟೆ, ಯಾಕಪ್ಪ ಅಂದ್ರೆ ಘಾತಾಂಕ ಏನೂ ಇಲ್ಲ ಅಂದ್ರೆ 1 ಇದ್ದೇ ಇರ್ತೈತಿ. ಹಾಗಾಗಿ ಇದಿಷ್ಟು ಬತ್ ನೋಡ್ರಪ್ಪ ವಿದ್ಯಾರ್ಥಿಗಳು. ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ 3. ಇದರಲ್ಲಿನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ 2 ಘಾತಾಂಕ 2/3 ಗುಂಡ್ಲೆ 2 ಘಾತಾಂಕ 1/4. ಇಲ್ಲಿ ಮೊದಲ 2 ಪ್ರಶ್ನೆಗಳು ಹೋಲಿಸಿದ್ರೆ ಇದು ಪ್ರಶ್ನೆ ಸ್ವಲ್ಪ ಭಿನ್ನ ಅದ. ಇಲ್ಲಿ ಏನಪ್ಪಾ ಅಂದ್ರೆ 2 ಘಾತಾಂಕ ಸಂಖ್ಯೆಗಳ ಗುಣಲಬ್ಧ ಐತಿ. ಹಾಗಾದ್ರೆ ಇಲ್ಲಿ 2 ಘಾತಾಂಕ ಸಂಖ್ಯೆಗಳು ಹೆಂಗ್ ಗುಣಿಸ್ಬೇಕು, ಇಲ್ಲಿ ಅವುಗಳ ಫಸ್ಟ್ ನೋಡ್ರಿ, 2ರ ಆಧಾರ ಸಂಖ್ಯೆ ಒಂದೇ ಐತಿ. ಆಧಾರ ಸಂಖ್ಯೆ 2 ಒಂದೇ ಇದ್ದಾಗ ಒಂದು ಘಾತಾಂಕ ನಿಯಮ ಬರ್ತಪ್ಪ ಅಂದ್ರೆ ಎ ಘಾತಾಂಕ ಪಿ ಗುಂಡ್ಲೆ ಎ ಘಾತಾಂಕ ಕ್ಯೂ ಇದ್ದಾಗ ಇವುಗಳ ಗುಣಾಕಾರ ಮಾಡ್ಬೇಕಾದಾಗ ಏನ್ ಮಾಡ್ಬೇಕಂದ್ರ ಘಾತಾಂಕಗಳನ್ನ ಕೂಡಿಸಿದ್ರ ಸಾಕು, ಅವುಗಳ ಗುಣಾಕಾರ ಆಗ್ಬಿಡ್ತೈತಿ. ಅಂದ್ರೆ ಇಲ್ಲಿ ಅದೇ ತರ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಈಗ ಇವು 2 ಸಂಖ್ಯೆಗಳು 2ಕ್ಕೂ ಆಧಾರ ಸಂಖ್ಯೆ ಒಂದೇ ಇಟ್ಕೊಂಡ್ಬಿಟ್ರಿ, ಘಾತಾಂಕಗಳನ್ನ ಕೂಡಿಸ್ರಿ. ಮೊದಲನೇ ಸಂಖ್ಯೆ ಘಾತಾಂಕ 2/3 ಪ್ಲಸ್ 2ನೇ ಸಂಖ್ಯೆ ಘಾತಾಂಕ 1/5 ಏನಾಗ್ಬಿಡ್ತಪ್ಪ. ಈಗ ಇಲ್ಲಿ 2 ಭಿನ್ನ ರಾಶಿಗಳನ್ನ ಹೆಂಗ್ ಕೂಡಿಸ್ಬೇಕು ಅಂತ ನಿಮ್ಗೆ ಗೊತ್ತೈತಿ. ಫಸ್ಟ್ ಅವುಗಳ ಛೇದ ಪದಗಳ ಸಮ ಮಾಡ್ಕೋತೀರಿ ನೀವು. ಅಂದ್ರೆ ಛೇದ ಪದಗಳ ಸಮ ಮಾಡ್ಕೋಬೇಕಂದ್ರೆ ಲಸ ತೆಗಿಬೇಕು. ಇಲ್ಲಿ ನೋಡ್ರಿ 3 5 15 ಬರ್ತೈತಿ ಲಸ. ಅಂದ್ರೆ ಇಂಥ ಸಂಖ್ಯೆಗಳು ಬಂದಾಗ ಏನ್ ಮಾಡ್ರಪ್ಪ, ಓರಿ ಗುಣಾಕಾರ ಮಾಡ್ಬಿಡ್ರಿ. 3 5 15 ಕೆಳಗೆ ಗುಣಾಕಾರ ಮಾಡ್ರಿ. ಇದ್ರ ಛೇದ ಪದ ಇದ್ರ ಅಂಶ ಗುಣಿಸ್ರಿ. 5 2 10 ಪ್ಲಸ್ 3 1 3. ಇಷ್ಟು ಮಾಡ್ರೆ ಏನ್ ಮಾಡ್ದಂಗಪ್ಪ, ನೀವು ಲಸ ತೆಗೆದ ಅವುಗಳ ಛೇದ ಪದ ಸಮ ಮಾಡ್ಕೊಂಡಂಗ ಬಿಡ್ತೀವಾಗ. ಇನ್ನು ಮುಂದೆ ನೋಡ್ರಿ, ಕೆಳಗೆ ಆಧಾರ ಸಂಖ್ಯೆ ಹಂಗೆ ಬರೀರಿ. 2 ಘಾತಾಂಕ 10 ಪ್ಲಸ್ 3 ಎಷ್ಟಾಯ್ತು ಅಂದ್ರೆ 13 ಆಯ್ತು. ಈಗ ನೀವು ತಪ್ಪಿನೂ ಕೂಡ ಇವು 2 ಛೇದ ಹೊಡ್ಯಾಕ್ ಹೋಗ್ಬೇಡ್ರಿ, ಛೇದ ಹೊಡ್ಯಾಕ್ ಬರಂಗಿಲ್ಲ, ಇಲ್ಲಿ ಪ್ಲಸ್ ಐತಿ. ಇನ್ನ ಅಪಾನ್ 15 ಅಂದ್ರೆ ಇದರ ಉತ್ತರ ಬಂದ್ಬಿಡ್ತು 2 ಘಾತಾಂಕ 13/5 15 ಅಂತ. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 3ರಲ್ಲಿನ 2ನೇ ಪ್ರಶ್ನೆ. 1/3 ಘಾತಾಂಕ 3 ಬ್ರಕೆಟ್ ರೆಷ್ಟು 7 ಅಪ್ಪ. ಇದು ಒಂಥರ ನಿಮ್ಗೆ ಇಂಥದೊಂದು ಘಾತಾಂಕ ನಿಯಮ ಅದಪ್ಪ ಅಂದ್ರೆ ಏನದ ನಿಮ್ಗೆ A/B ಘಾತಾಂಕ P ಇದ್ದಾಗ ಏನ್ ಮಾಡಬೇಕು, ಈ ಘಾತಾಂಕವನ್ನು ನೀವು ಅಂಶಕ್ಕೂ ಅಪ್ಲೈ ಮಾಡಬೇಕು, ಈ ಘಾತಾಂಕ ಛೇದಕ್ಕೂ ಬರ್ಕೋಬೇಕು. ಈ ತರಪ್ಪ. ಅಂದ್ರೆ ಇಲ್ಲಿ ನೋಡ್ರಿ, ಇದನ್ನ ನಾ 7 ಏನ್ ಬರ್ತೀನೋ 1 ಘಾತಾಂಕ 7 ಅಪಾನ್ 3 ಘಾತಾಂಕ 3 ಅದ. ಈ 7 ಇದಕ್ಕೂ ಸಂಬಂಧಪಟ್ಟಿತ್ತು, ಘಾತಾಂಕ 7 ಅಂತ ಬರಿತೀನಿ ನಾನು. 1 ಘಾತಾಂಕ 7ರ ಬೆಲೆ ಒಂದೇ ಬರ್ತೈತಿ. ಒಂದನ್ನ ನೆಟ್ ಬೇಕಾದ್ರೆ ಸ್ಲೈಟ್ ಗುಣಿಸ್ರಿ ನೀವು, ಅದ್ರ ಬೆಲೆ 1. ಈಗ 3 ಘಾತಾಂಕ ಇದು ಮತ್ತೆ ನೋಡ್ರಿ, ಘಾತಾಂಕ 2ನೇ ನಿಯಮ ಹೆಂಗಪ್ಪ ಅಂದ್ರೆ A/P ಅದ. ಅದಕ್ಕೆ ಇನ್ನೊಂದು ಘಾತಾಂಕ ಇದ್ದಾಗ ನಾವೇನ್ ಮಾಡಬೇಕು, ಆ 2 ಘಾತಾಂಕಗಳನ್ನ ಗುಣಿಸ್ಬೇಕು. P ಇಂಟು Q ಆಗ್ಬಿಡ್ತೈತಿ. ಹಾಗಾಗಿ ಇಲ್ಲಿ ಅದೇ ತರ 3 7 21 ಆಗ್ಬಿಡ್ತಪ್ಪ. ಇಷ್ಟು ಮಾಡ್ರೆ ಇದು ಮುಗೀತು. ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. ಇಲ್ಲಿ ನೋಡ್ರಿ, ಈಗ
ಎರಡು ಘಾತಾಂಕ ಪದಗಳು ಏನದಪ್ಪ ಅಂದ್ರ ಘಾತ ಸಂಖ್ಯೆಗಳು ಒಂದು ಅಂಶದಾಗ ಐತಿ, ಇನ್ನೊಂದು ಛೇದ ಪದ ಐತಿ. ಎರಡು ತರದ ಆಧಾರ ಸಂಖ್ಯೆ ಏನಪ್ಪ ಅಂದ್ರ ಸೇಮ್ ಐತಿ. ಇಂಥ ಸಂದರ್ಭದಾಗ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಘಾತಾಂಕಗಳನ್ನ ಕಳಿಬೇಕು. ಹೆಂಗ್ ಮಾಡ್ತ ನೋಡ್ರಿ, ಇವಾಗ ಇದಕ್ಕೊಂದು ಘಾತಾಂಕಗಳ ನಿಯಮ ಹೆಂಗ್ ಬರ್ತಿ, a⁻p ಅಪಾನ್ a⁻q ಅದ. ಹೀಗಿದ್ದಾಗ a⁻p - q ಅಂತ ಬರೀಕೋಬೇಕು. ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರ 11 ಘಾತಾಂಕ 1/2. ಈ 11 ಘಾತಾಂಕ 1/4 ಮ್ಯಾಲ ತಂದಾಗ ಏನಾಗ್ತದೆ ಅಂದ್ರೆ ಮೈನಸ್ ಆಗ್ಬಿಡ್ತದೆ, -1/4. ಹಾಗಾಗಿ ಇದು 11 ಆಗಳ ಮ್ಯಾಲ ಒಂದನೇ ಲೆಕ್ಕ ಹೆಂಗೆ ಮಾಡಿದ್ ನೋಡ್ರಿ, ನೀವು ದಸ ತೆಗೆದು ಮಾಡ್ರಿ. ಇಲ್ಲಾಂದ್ರೆ ನೀವು ಕೆಳಗಿನ 2 ಗುಣಾಕಾರ ಮಾಡ್ಬಿಟ್ರಿ. 2×4 = 8 ಈಸಿ ಆಗತ್ತೆ ನಿಮ್ದು. 8 ಇದರ ಛೇದ ಪದವನ್ನು ಇದಕ್ಕೆ ಗುಣಿಸ್ರಿ, 4×1 = 4 ಮೈನಸ್ ಇದ್ರ ಛೇದ ಪದ ಇದರ ಅಂಶಕ್ಕೆ ಗುಣಿಸ್ರಿ, 2×1 = 2. ದೇರ್ಫೋರ್ ಏನಾಯ್ತು ಅಂದ್ರೆ 11 ಘಾತಾಂಕ 4ರಾಗ 1 ಕಳೆದ್ರ 3 ಉಳಿತು ಬಾಗ್ಲಿ 8. ಇದ್ರ ಉತ್ತರ ಇಷ್ಟು ಬಂದ್ಬಿಟ್ಟು ನೋಡ್ರಿ, 11 ಘಾತಾಂಕ 3/8 ಅಂತ. ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. 4ನೇ ಪ್ರಶ್ನೆ ಇವೆಲ್ಲಾ ಪ್ರಶ್ನೆಗೆ ಹೋಲಿಸಿದ್ರೆ ಇದೊಂದು ಸ್ವಲ್ಪ ಭಿನ್ನ. ಅಲ್ಲಿ ಮೇಲಿನ ಎಲ್ಲಾ ಪ್ರಶ್ನೆಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಆಧಾರ ಸಂಖ್ಯೆ ಸಮ ಇರ್ತಿತ್ತು, ಘಾತಾಂಕ ಬೇರೆ ಇರ್ತಿತ್ತು. ಇವಾಗ ಏನಪ್ಪ ಅಂದ್ರೆ ಇಲ್ಲಿ ಆಧಾರ ಸಂಖ್ಯೆ ಭಿನ್ನ ಐತಿ, ಘಾತಾಂಕ ಸಮ ಐತಿ. ಇದಕ್ಕೂ ಒಂದು ಘಾತಾಂಕದ ನಿಯಮ ಐತಪ್ಪ, ಅದು ನಿಮ್ಗೆ ಗೊತ್ತಿತ್ತು, ನೀವು ಸುಲಭವಾಗಿ ಬಿಡಿಸ್ಬೋದು. a ಘಾತಾಂಕ p, b ಘಾತಾಂಕ p. ಹೀಗಿದ್ದಾಗ ನಾವು ಅದನ್ನ ಹೆಂಗೆ ಬರಿಬಹುದು, a×b ಘಾತಾಂಕ p ಅಂತ ಬರಿಬಹುದು. ಇಲ್ಲಿ ಕೂಡ ನೀವು ಹಂಗೆ ಮಾಡಿಬಿಡ್ರಿ, 7×8 ಬ್ರಾಕೆಟ್ ಎಷ್ಟು ಅದ್ರ ಘಾತಾಂಕ ಸೇಮ್ ಅದ ಅಂದ್ರೆ ಬ್ರಾಕೆಟ್ನ ಹಾಕಿ ಒಂದೇ ಘಾತಾಂಕ ಬರ್ದು ಬಿಡ್ರಿ. ಇನ್ನು 7×8 = 56 ಘಾತಾಂಕ 1/2. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಲೆಕ್ಕ ಮುಗೀತು, ಮತ್ತು ಇದ್ರ ಜೊತೆಗೆ ಈ ಅಭ್ಯಾಸ ಕೂಡ ಮುಗೀತಪ್ಪ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಬಿಡ್ರಿ. ಮತ್ತು ನಿಮ್ಗೆ ಯಾವುದಾದ್ರೂ ವಿಡಿಯೋ ನಾನು ಬಿಡಿಸ್ಬೇಕಾಗಿತ್ತು, ನಿಮ್ಗೆ ಏನಾದರೂ ಡೌಟ್ಸ್ ಇರ್ತಂದ್ರೆ ಅದನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಬಿಡ್ರಿ. ಯಾವ ಹೆಚ್ಚಿಗೆ ಬಂದಿರ್ತಾವೆ ನೋಡ್ರಿ ಪ್ರಶ್ನೆಗಳು, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತೀವಿ ನಾವು.